ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಹೌ ಟು ಕ್ಯಾಲ್ಕುಲೇಟ್ ನೆಗೆಟಿವ್ ಮಾರ್ಕ್ಸ್ ಇನ್ KAS ಎಕ್ಸಾಮ್. ಓಕೆ, ಸೊ ಕೆಲವೇ ದಿನಗಳ ಹಿಂದೆ KASದು ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ, ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಓಕೆ, ಸೊ ಹೊಸದಾಗಿ ಯಾರು ಎಕ್ಸಾಮ್ನ ಬರೆದಿದ್ದಾರೆ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ರಿಗಾರ್ಡಿಂಗ್ ಹೇಗೆ ನೆಗೆಟಿವ್ ಮಾರ್ಕ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ನಮ್ಮ ಟೋಟಲ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಅದ್ರ ಕುರಿತು ನಾವು ನಿಮಗೆ ಇವತ್ತು ವಿವರವಾಗಿ ಒಂದು ವಿಶ್ಲೇಷಣೆಯನ್ನು ನೀಡ್ತಾ ಇದ್ದೇವೆ. ಓಕೆ, ಸೊ ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಲಿ ನೋಡಿ, ಮೊದಲನೇದಾಗಿ KAS ಪರೀಕ್ಷೆಯಲ್ಲಿ ನೋಡಿ ಎರಡು ಪೇಪರ್ ಇರ್ತದೆ, ಅದು ನಿಮ್ಗೆ ಗೊತ್ತಿರುವಂಥ ವಿಷಯ. ಒಂದು ಪತ್ರಿಕೆ 1, ಸೆಕೆಂಡ್ ಒನ್ ಇಸ್ ಪತ್ರಿಕೆ 2. ಟೋಟಲ್ ಪ್ರಶ್ನೆಗಳು ನೋಡಿ 100. ಓಕೆ, 100 ಪ್ರಶ್ನೆ ಇರ್ತದೆ ಪತ್ರಿಕೆ 1ರಲ್ಲಿ. ಅದೇ ರೀತಿ ಪತ್ರಿಕೆ 2ರಲ್ಲೂ ಕೂಡ 100 ಪ್ರಶ್ನೆಗಳು ಇರುವಂಥದ್ದು. ಆದರೆ ಒಂದು ಪ್ರಶ್ನೆಗೆ 2 ಅಂಕ, ಹಾಗಾಗಿ ಟೋಟಲ್ ಅಂಕಗಳು ಮೊದಲನೇ ಪ್ರಶ್ನೆ ಪತ್ರಿಕೆಗೆ 200, ಅದೇ ರೀತಿ ಎರಡನೇ ಪ್ರಶ್ನೆ ಪತ್ರಿಕೆಗೆ 200. ಅಂದರೆ 100 ಕ್ವಶನ್ನು, ಒಂದು ಕ್ವಶನ್ಗೆ 2 ಮಾರ್ಕ್ಸು, ಸೊ 200 ಅಂಕಗಳು. ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ ಟೋಟಲ್ ಎಷ್ಟು ಅಂಕಗಳಾಯಿತು, ಎರಡು ಎಕ್ಸಾಮ್ನ ಸೇರಿಸಿ 400. ಓಕೆ, ಕಟ್ ಆಫ್ ಈಗ ನೀವು ಪ್ರಿಡಿಕ್ಟ್ ಮಾಡೋದು ಔಟ್ ಆಫ್ 400. ಓಕೆ, 400ಕ್ಕೆ ನೀವು ಎಷ್ಟು ಅಂಕ ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಾಯ್ತಲ್ವಾ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇರುವಂಥದ್ದು, ಸೊ ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಋಣಾತ್ಮಕ ಮೌಲ್ಯಮಾಪನವನ್ನು ಹೇಗೆ ಮಾಡಬೇಕು ಎಂಬುದರ ಕುರಿತು. ಓಕೆ, ಸೊ ಇಲ್ಲಿ ನೋಡಿ, ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡು ಕೆಲವೊಂದು ಪ್ರಶ್ನೆಗಳಿಗೆ ಅಂದರೆ ಅತಿ ಸೂಕ್ತವಾದ ಉತ್ತರಕ್ಕೆ ಹಾಗೂ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಅಂಕಗಳನ್ನು ನೀಡಲಾಗುತ್ತಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ. ಫಸ್ಟ್ ಪಾಯಿಂಟ್ ಇರುವಂಥದ್ದು, ನೀವು ಯಾವುದೇ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟರೆ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ಅಂತ. ಓಕೆ, ಅದೇ ರೀತಿ ನೀವು ಒಂದು ಪ್ರಶ್ನೆನ ಬಿಟ್ಟಿರ್ತೀರಾ, ಓಕೆ, ನಮಗೆ ಗೊತ್ತಿಲ್ಲ ಇದರ ಆನ್ಸರ್ ಅಂತ, ಸೊ ಅದಕ್ಕೆ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಓಕೆ, ಗೊತ್ತಾಯ್ತಲ್ವಾ. ಇದು ಸೆಕೆಂಡ್ ಪಾಯಿಂಟ್. ಆ ಸೆಕೆಂಡ್ ಪಾಯಿಂಟಲ್ಲಿ ಫಸ್ಟ್ ಪಾಯಿಂಟ್ ಇರುವಂಥದ್ದು, ಯಾವ ಪ್ರಶ್ನೆಗೆ ನೀವು ತಪ್ಪು ಉತ್ತರವನ್ನು ನೀಡಿರ್ತೀರಿ ಅದಕ್ಕೆ ಮಾತ್ರ ಋಣಾತ್ಮಕ ಅಂಕಗಳು. ಯಾವ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡಿರಲ್ಲ ಅದಕ್ಕೆ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇರುವಂಥದ್ದು ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿ, 0.25ರಷ್ಟು ಅಂಕ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಓಕೆ, ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರಗಳಿದ್ದು ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿದರೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 0.25 ಅಷ್ಟು, ಅಂದರೆ 0.25ರಷ್ಟು ಅಂಕಗಳು ಎಷ್ಟಿದೆ, ಒಂದು ಪ್ರಶ್ನೆಗೆ 2 ಅಂಕಗಳಿವೆ. ಸೊ ಹಾಗಾಗಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟಾಗ್ತದೆ, ಒಂದು ಪ್ರಶ್ನೆಗೆ 0.25 ಇಂಟು 2 ಅಂದರೆ 0.5. ಓಕೆ, ಒಂದು ಪ್ರಶ್ನೆಗೆ 0.5 ಅಂಕಗಳು ಮೈನಸ್ ಆಗ್ತದೆ ನೀವು ತಪ್ಪು ಮಾಡಿದರೆ. ಓಕೆ, ನಾವೀಗ ನಿಮಗೆ ಇನ್ನೊಂದು ವಿವರಣೆಯನ್ನು ಕೊಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ಪೇಪರ್ 1, ಪೇಪರ್ 2. ಓಕೆ, ನೀವು ಕೂಡ ಇದೇ ರೀತಿ ಕಾಲಮ್ನ ಹಾಕೊಳ್ಳಿ, ಸೊ ದಟ್ ನಿಮಗೆ ಈಸಿಲಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ತಿಳಿಸ್ಕೊಡ್ಲಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ಅದಾದ ನಂತರ ನೋಡಿ, ಕರೆಕ್ಟ್ ನೀವು ಎಷ್ಟು ಕ್ವಶನ್ನ ಕರೆಕ್ಟ್ ಮಾಡಿದ್ದೀರಿ ಅಂತ ಫಸ್ಟ್ ಬರೀರಿ. ಉದಾಹರಣೆಗೆ ಪೇಪರ್ 1ರಲ್ಲಿ 50 ಕ್ವಶನ್ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದರ ಅಂಕಗಳು ಎಷ್ಟಾಯಿತು, 100 ಅಂಕಗಳಾಯಿತು. ಓಕೆ, ಅದೇ ರೀತಿ ರಾಂಗ್ ಆನ್ಸರ್ ಟೇಬಲಲ್ಲಿ ಎಷ್ಟು, ಒಂದು 20 ರಾಂಗ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಓಕೆ, 30 ಅಟೆಂಡ್ ಮಾಡಿರಲ್ಲ, ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಿಕ್ಕೆ ಹೋಗ್ಬೇಡಿ, ಅದನ್ನು ಬಿಟ್ಬಿಡಿ. ಏನು ಅಟೆಂಡ್ ಮಾಡಿರಲ್ಲ ಸೊ ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ರಾಂಗ್ ಅಂಕ ಎಷ್ಟು ಮಾಡಿದ್ದೀರಾ, 20 ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಅದನ್ನು 20ಕ್ಕೆ ಇಂಟು 2 ಯಾಕೆ, ಬಿಕಾಸ್ ಒಂದು ಕ್ವಶನ್ಗೆ 2 ಮಾರ್ಕ್ಸು. ಸೊ ಇದೇನಾಯಿತು, 40 ಆಯಿತು. ಸೊ ಇಂಟು 0.25. ಓಕೆ, 0.25 ಡೈರೆಕ್ಟ್ ಆಗಿ ತೊಗೊಂಡಿದ್ದೇವೆ ಅಂದರೆ ಇಲ್ಲಿ ಆಲ್ರೆಡಿ 2ನ ನಾವು ತೊಗೊಂಡಿರೋದ್ರಿಂದ ಡೈರೆಕ್ಟ್ 0.25 ತೊಗೊಂಡಿದ್ದೇವೆ. ಸೊ ದಟ್ 10 ಮಾರ್ಕ್ಸ್ ಆಯಿತು. ಸೊ ನಿಮಗೆ ಟೋಟಲ್ ಅಂಕಗಳು ಎಷ್ಟಾಯ್ತು, ಈಗ ಕರೆಕ್ಟ್ ಆಗಿರೋದು 100 ಅಂಕಗಳು, ಅದೇ ರೀತಿ ರಾಂಗ್ ಆಗಿರೋದು 10 ಅಂಕಗಳು. ಸೊ ನಿಮ್ಮ ಫೈನಲ್ ಮಾರ್ಕ್ಸ್ ಇರುವಂಥದ್ದು ಟೋಟಲ್ 90 ಅಂಕಗಳು ನಿಮಗೆ ಇಲ್ಲಿ ಸಿಗುವಂಥದ್ದು. ಅದೇ ರೀತಿ ಪೇಪರ್ 2ಗೂ ಮಾಡಿ. ಸೊ ಫೈನಲ್ ಇಲ್ಲಿ ಟೋಟಲ್ನ ನೀವು ಆ್ಯಡ್ ಮಾಡಿ, ಇದು 180 ಅಂಕಗಳೇನಿದೆ ಔಟ್ ಆಫ್ 400 ಮಾರ್ಕ್ಸ್ಗೆ ಇರುವಂಥದ್ದು. ಓಕೆ, ಗೊತ್ತಾಯ್ತಲ್ವಾ, ಈಗ ಸಿಂಪಲ್ ಆಗಿದೆ. ಸೊ ಫಸ್ಟು ನೀವು ಎಷ್ಟು ಸರಿ ಮಾಡಿದಿರಾ ಅದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿ, ಬಿಕಾಸ್ ಒಂದು ಪ್ರಶ್ನೆಗೆ 2 ಅಂಕಗಳು, ಹಾಗಾಗಿ ಸೊ ಅದು 100 ಆಯಿತು. ಸೊ ನೆಕ್ಸ್ಟ್ ಒನ್ ಈಸ್ ರಾಂಗ್ ಎಷ್ಟು ಮಾಡಿದರೆ, ಉದಾಹರಣೆಗಾಗಿ 20 ಕ್ವಶನ್ ರಾಂಗ್ ಮಾಡಿದರೆ ಸೊ ಒಂದು ಪ್ರಶ್ನೆಗೆ 2 ಅಂಕಗಳಾಗಿರೋದ್ರಿಂದ 40 ಮಾರ್ಕ್ಸ್ ಆಯಿತು. ಅದರ 0.25 ಅಂದರೆ 10 ಆಯಿತು. ಸೊ ಅದನ್ನು ಮೈನಸ್ ಮಾಡಿಬಿಟ್ರೆ ನಿಮಗೆ ಏನು ಸಿಗ್ತದೆ, ಟೋಟಲ್ ಅಂಕಗಳು ಸಿಗ್ತದೆ. ಅದೇ ರೀತಿ ಪೇಪರ್ 2ಗೂ ಮಾಡಿ ಆ್ಯಂಡ್ ಫೈನಲಿ ನಿಮ್ಮ ಟೋಟಲ್ ಅಂಕಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಚೆನ್ನಾಗಿ ಅಂಕಗಳು ಬಂದಿದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಮಾಡಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಶುಭ ದಿನ.